ಯೂಟ್ಯೂಬ್ನಂತೆ ವಾಟ್ಸಪ್ನಲ್ಲೂ ಹಣ ಸಂಪಾದಿಸಬಹುದು. ಇನ್ಮುಂದೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾತ್ರವಲ್ಲ, ಹಣವೂ ಕೂಡ ಹರಿದು ಬರಲಿದೆ. ಇನ್ಮುಂದೆ ನೀವು ವಾಟ್ಸಪ್ ಮೂಲಕ ಹಣ ಕೂಡ ಗಳಿಸ್ತೀರಾ, ಶ್ರೀಮಂತರು ಕೂಡ ಆಗಬಹುದು. ಹೇಗೆ ಅಂತೀರಾ? ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಡಿಜಿಟಲ್ ಜಗತ್ತಿನಲ್ಲಿ ಮತ್ತೊಂದು ದೊಡ್ಡ ಬದಲಾವಣೆ ನಡೆಯುತ್ತಿದೆ. ಜಗತ್ತಿನ ಅತ್ಯಂತ ಜನಪ್ರಿಯ ಮೆಸೇಜಿಂಗ್ ಆಪ್ಗಳಲ್ಲಿ ಒಂದಾದ ವಾಟ್ಸಪ್ ಈಗ ಕೇವಲ ಚಾಟ್ ಅಪ್ಲಿಕೇಶನ್ ಮಾತ್ರವಲ್ಲ, ಈಗ ಆದಾಯ ಗಳಿಸುವ ವೇದಿಕೆಯಾಗಲು ಹೆಜ್ಜೆ ಇಟ್ಟಿದೆ. ಹೊಸದಾಗಿ ಪರಿಚಯವಾಗುತ್ತಿರುವ ಚಾನೆಲ್ ಸಬ್ಸ್ಕ್ರಿಪ್ಷನ್ ಫೀಚರ್ ಮೂಲಕ ಬಳಕೆದಾರರು ತಮ್ಮ ಕಂಟೆಂಟ್ನಿಂದ ನೇರವಾಗಿ ಹಣ ಸಂಪಾದಿಸಲು ಸಾಧ್ಯವಾಗಲಿದೆ. ಹಾಗಾದ್ರೆ ಈ ಸಬ್ಸ್ಕ್ರಿಪ್ಷನ್ ಆಧಾರಿತ ಆದಾಯ ಮಾದರಿ ಹೇಗಿರುತ್ತೆ? ಸಬ್ಸ್ಕ್ರಿಪ್ಷನ್ ನ ಹೇಗೆ ತಗೊಳ್ಳೋದು, ಅಥವಾ ವಾಟ್ಸಪ್ ಮೂಲಕ ನಾವು ಹಣ ಗಳಿಸೋದು ಹೇಗೆ ಅನ್ನುವ ಕುತೂಹಲ ಉಂಟಾಗ್ತೀಯಾ? ಹೇಳ್ತಾ ಹೋಗ್ತೀನಿ, ಕೇಳಿ. ವಾಟ್ಸಪ್ ಹೊಸ ಫೀಚರ್ ನಲ್ಲಿ ಪ್ರಮುಖವಾಗಿ ಪೈಡ್ ಚಾನೆಲ್ ಸಬ್ಸ್ಕ್ರಿಪ್ಷನ್ ವ್ಯವಸ್ಥೆ ಪರಿಚಯಿಸಲಾಗ್ತಾ ಇದೆ. ಇದರ ಮೂಲಕ ಚಾನೆಲ್ ನಿರ್ವಾಹಕರು, ಅಂದ್ರೆ ನಾವಿವಾಗ ಚಾನೆಲ್ ಅನ್ನ ನಿರ್ವಹಿಸ್ತಾ ಇದ್ರೆ ಮಾಸಿಕ ಅಥವಾ ನಿಗದಿತ ಶುಲ್ಕವನ್ನ ವಸೂಲಿ ಮಾಡಬಹುದು. ಹೌದು, ಉಚಿತ ಫಾಲೋವರ್ಗಳಿಗೆ ಸಾಮಾನ್ಯ ಪೋಸ್ಟ್ ಗಳನ್ನ ಅಥವಾ ವಿಚಾರವನ್ನ ನೀಡಿ ನಂತರ ಪೈಡ್ ಸಬ್ಸ್ಕ್ರಿಪ್ಷನ್ ನ ಯಾರು ತೆಗೆದುಕೊಂಡಿರ್ತಾರೆ ಅವರಿಗೆ ವಿಶೇಷ ಅಥವಾ ಪ್ರೀಮಿಯರ್ ಕ್ವಾಲಿಟಿಯ ವಿಷಯ ಅಥವಾ ಪೋಸ್ಟ್ ಗಳನ್ನ ನೀಡುವುದರ ಮೂಲಕ ಇದನ್ನ ಬಳಕೆ ಮಾಡಿಕೊಳ್ಬಹುದು. ಈ ಮಾದರಿಯಿಂದ ಕಂಟೆಂಟ್ ಕ್ರಿಯೇಟರ್ಗಳು ತಮ್ಮ ವಿಶಿಷ್ಟ ಮಾಹಿತಿಯನ್ನ ಹಣಕ್ಕೆ ಮಾರಾಟ ಮಾಡುವ ಅವಕಾಶವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ತಾರೆ. ಹೇಗೆ ಕೆಲಸ ಮಾಡುತ್ತೆ ಈ ಫೀಚರ್ ಅಂತ ನೋಡಿದ್ರೆ, ಹೊಸ ವ್ಯವಸ್ಥೆಯಲ್ಲಿ ಚಾನೆಲ್ ಅಡ್ಮಿನ್ಗಳಿಗೆ ಕೆಲವು ವಿಶೇಷ ಆಯ್ಕೆಗಳು ಲಭ್ಯವಾಗ್ತಾ ಹೋಗುತ್ತೆ. ಚಾನೆಲ್ಗೆ ಸಬ್ಸ್ಕ್ರಿಪ್ಷನ್ ಶುಲ್ಕವನ್ನ ನಿಗದಿ ಮಾಡಬಹುದು. ಅಂದ್ರೆ ನಮ್ಮ ಚಾನೆಲ್ಗೆ ನಾವೇ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಇಷ್ಟು ಅನ್ನೋದನ್ನ ನಾವೇ ನಿರ್ಧರಿಸಿ ನಿಗದಿ ಮಾಡುವ ಅವಕಾಶ ಇರುತ್ತೆ. ಪೈಡ್ ಹಾಗೂ ಫ್ರೀ ಕಂಟೆಂಟ್ ಬೇರ್ಪಡಿಸುವ ವ್ಯವಸ್ಥೆ ಕೂಡ ಇರುತ್ತೆ. ಅಂದ್ರೆ ಯಾರು ನಮ್ಮ ಚಾನೆಲ್ನ ಈ ಹಿಂದೆಯಿಂದಲೂ ಕೂಡ ಫಾಲೋ ಮಾಡಿಕೊಂಡು ಬಂದಿದ್ದಾರೆ ಅಥವಾ ನಮ್ಮನ್ನ ಯಾವಾಗ್ಲೂ ಕೂಡ ನಮ್ಮ ಕಂಟೆಂಟ್ ಅನ್ನ ಫಾಲೋ ಮಾಡ್ತಿರ್ತಾರೆ ಅಂದ್ರೆ ಅವರಿಗೆ ಫ್ರೀ ಕಂಟೆಂಟ್ ಅನ್ನ ನೀಡೋದು. ಜೊತೆಗೆ ಈಗ ಮುಂದಿನ ದಿನಗಳಲ್ಲಿ ಸಬ್ಸ್ಕ್ರಿಪ್ಷನ್ ನ ಫೀಚರ್ ಬಂದಾಗ ಯಾರು ಪೇ ಮಾಡಿ ನಮ್ಮ ಸಬ್ಸ್ಕ್ರಿಪ್ಷನ್ ನ ಪಡ್ಕೊಂಡಿರ್ತಾರೆ ಅವರಿಗೆ ಬೇರೆ ರೀತಿಯಾದಂತಹ ವಿಶೇಷವಾದಂತಹ ಕಂಟೆಂಟ್ ಕೊಡ್ಲಿಕ್ಕೆ, ಈ ರೀತಿ ಬೇರ್ಪಡನೆ ಮಾಡ್ಲಿಕ್ಕೆ ಕೂಡ ವ್ಯವಸ್ಥೆ ಇರುತ್ತೆ. ಹಾಗೆ ಸಬ್ಸ್ಕ್ರೈಬರ್ಗಳಿಗೆ ಮಾತ್ರ ಈ ವಿಶೇಷ ಪೋಸ್ಟ್ ಗಳನ್ನ ನಿಗದಿ ಮಾಡಬಹುದು. ಅಂದ್ರೆ ಪ್ರೀಮಿಯರ್ ಕ್ವಾಲಿಟಿಯ ವಿಚಾರ ಅಥವಾ ಪ್ರೀಮಿಯರ್ ಕ್ವಾಲಿಟಿಯ ಪೋಸ್ಟ್ ಗಳನ್ನ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಅಂತ ಹೇಳಿ ಕೂಡ ನೀವು ನಿಗದಿ ಮಾಡುವ ಅವಕಾಶ ಇರುತ್ತೆ. ಈ ಮೂಲಕ ವಾಟ್ಸಪ್ ಚಾನೆಲ್ಗಳು ಪ್ರೀಪೇಯ್ಡ್ ಎಂಬ ಡ್ಯುಯಲ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ಚಾನೆಲ್ ಫಾಲೋವರ್ಸ್ ಗಳಿಗೆ ಫ್ರೀ, ಹಾಗೆ ಚಾನೆಲ್ ಸಬ್ಸ್ಕ್ರೈಬರ್ ಗಳಿಗೆ ಪೇಯ್ಡ್ ಅನ್ನುವ ಎರಡು ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಹಾಗಾದ್ರೆ ಯಾರು ಈ ಲಾಭವನ್ನ ಪಡಿಬಹುದು? ನಮಗೂ ಈ ಲಾಭ ಪಡಿಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಈ ಫೀಚರ್ ವಿಶೇಷವಾಗಿ ಕೆಳಗಿನ ಎಲ್ಲಾ ವರ್ಗದವರಿಗೂ ದೊಡ್ಡ ಅವಕಾಶವನ್ನ ನಿರ್ಮಿಸ್ತಾ ಇದೆ. ಕಂಟೆಂಟ್ ಕ್ರಿಯೇಟರ್ಗಳು, ಇನ್ಫ್ಲೂಯೆನ್ಸರ್ಗಳು, ನ್ಯೂಸ್ ಮೀಡಿಯಾ ಚಾನೆಲ್ಗಳು, ವ್ಯವಹಾರ ಸಂಸ್ಥೆಗಳು ಇವೆಲ್ಲವೂ ಕೂಡ ಈಗಾಗಲೇ ಒಂದಿಷ್ಟು ದಿನಗಳಿಂದ ಚಾನೆಲ್ ಅನ್ನ ಕಾರ್ಯನಿರ್ವಹಿಸ್ತಾ ಬಂದಿರ್ತಾರೆ. ಹಾಗೆ ಇವರು ಇನ್ನು ಮುಂದೆ ಫ್ರೀಯಾಗಿ ಮಾತ್ರ ಕಂಟೆಂಟ್ ಅನ್ನ ಕೊಡೋದ್ರ ಬದಲಿಗೆ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ನ ಮೂಲಕ ಹಣ ಗಳಿಸುವ ಅವಕಾಶವನ್ನ ಹೆಚ್ಚಿಸಿಕೊಳ್ಳುತ್ತಾರೆ. ಇನ್ನು ಇವರು ತಮ್ಮ ಫಾಲೋವರ್ಗಳಿಗೆ ಎಕ್ಸ್ಕ್ಲೂಸಿವ್ ಮಾಹಿತಿ, ಪ್ರೀಮಿಯರ್ ಅಪ್ಡೇಟ್ಗಳು, ವಿಶೇಷ ವಿಡಿಯೋ ಅಥವಾ ಪೋಸ್ಟ್ಗಳು, ವಿಶ್ಲೇಷಣೆಗಳನ್ನ ನೀಡಬಹುದು. ಇವುಗಳನ್ನ ನೀಡುವ ಮೂಲಕ ಹಣ ಗಳಿಸುವ ಅವಕಾಶ ಇರುತ್ತೆ. ಅಂದ್ರೆ ಫ್ರೀಯಾಗಿ ಯಾರಿಗೂ ಬೋಧನೆ ನೀಡದೆ ಸ್ವಲ್ಪ ಹಣ ಗಳಿಸುವ ಅವಕಾಶ ಕೂಡ ಈ ವಾಟ್ಸಪ್ ಅಲ್ಲಿ ಇನ್ನು ಮುಂದೆ ಸಿಗುತ್ತೆ. ಹಾಗಾದ್ರೆ ಪ್ರೈವಸಿ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ವಾ ಅನ್ನುವಂತ ಒಂದು ಡೌಟ್ ಇರಬಹುದು. ಖಂಡಿತ ಇಲ್ಲ. ವಾಟ್ಸಪ್ ತನ್ನ ಪ್ರಮುಖ ತತ್ವವಾದ ಪ್ರೈವೇಸಿಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಈ ವಿಚಾರದಲ್ಲೂ ಕೂಡ ಬದ್ಧವಾಗಿದೆ. ಈ ಮಾನಿಟೈಸೇಷನ್ ಫೀಚರ್ ಅಪ್ಡೇಟ್ಸ್ ಟ್ಯಾಬ್ಗಳಲ್ಲಿ ಮಾತ್ರ ಲಭ್ಯ ಇರುತ್ತೆ. ವೈಯಕ್ತಿಕ ಚಾಟ್ಗಳು, ಕಾಲ್ಗಳಿಗೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಯಥಾಸ್ಥಿತಿಯಲ್ಲೇ ಕಂಟಿನ್ಯೂ ಆಗುತ್ತೆ. ಅಂದ್ರೆ ನೀವು ನೋಡಿರ್ಬಹುದು, ಈಗಾಗಲೇ ನಮ್ಮ ವಾಟ್ಸಪ್ ಚಾಟ್ಗಳಲ್ಲಿ ಅಥವಾ ವಿಡಿಯೋ ಕಾಲ್ ಮಾಡುವಾಗ ಅಥವಾ ಕಾಲ್ ಮಾಡುವಾಗ ರೆಕಾರ್ಡಿಂಗ್ ವ್ಯವಸ್ಥೆಯನ್ನ ಅಥವಾ ಯಾವುದೇ ರೀತಿಯಾದಂತಹ ಹ್ಯಾಕಿಂಗ್ ವ್ಯವಸ್ಥೆ ಇರದ ರೀತಿಯಲ್ಲಿ ಈ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸ್ತಾ ಇರುತ್ತೋ ಇನ್ನು ಮುಂದೆಲೂ ಕೂಡ ನಿಮ್ಮ ಚಾನೆಲ್ ನ ಸಬ್ಸ್ಕ್ರಿಪ್ಷನ್
ಪರ್ಮಿಷನ್ ಪಡೆದ ಮಾತ್ರಕ್ಕೆ ಅವರಿಗೆ ಮಧ್ಯಸ್ಥಿಕೆ ಪಡೆಯುವ ಅವಕಾಶ ಇರೋದಿಲ್ಲ. ಅಂದ್ರೆ ಬಳಕೆದಾರರ ಖಾಸಗಿತನಕ್ಕೆ ಯಾವುದೇ ಧಕ್ಕೆ ಇಲ್ಲ ಅನ್ನೋದು ವಾಟ್ಸಪ್ ಚಾನೆಲ್ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದೆ. ಹಾಗೆ ಜಾಹೀರಾತುಗಳ ಪ್ರವೇಶ, ಈ ಹೊಸ ವ್ಯವಸ್ಥೆಯ ಭಾಗವಾಗಿ ವಾಟ್ಸಪ್ ನಲ್ಲಿ ಮೊದಲ ಬಾರಿಗೆ ಜಾಹೀರಾತುಗಳು ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ವಿಶೇಷವಾಗಿ ಸ್ಟೇಟಸ್ ಅಥವಾ ಅಪ್ಡೇಟ್ಸ್ ವಿಭಾಗದಲ್ಲಿ ಆಡ್ಸ್ ಕಾಣಿಸಬಹುದು. ನೀವು ಈಗಾಗಲೇ ನೋಡ್ತಾ ಇರಬಹುದು, ನಾವು ಸ್ಟೇಟಸ್ ನೋಡುವಾಗ ಯಾವ್ದಾದ್ರು ಒಂದು ಬ್ರ್ಯಾಂಡ್ಗಳ ಸ್ಟೇಟಸ್ ಕೂಡ ಆಡ್ ಆಗಿ ಬರುತ್ತೆ. ಅಂದ್ರೆ ಈಗಾಗಲೇ ಕಂಪನಿ ಆಡ್ ಗಳನ್ನ ನೀಡೋದ್ರ ಮೂಲಕ ತನಗೆ ಈಗಾಗಲೇ ಲಾಭ ಮಾಡಿಕೊಳ್ಳುವಂತಹ ಕಾರ್ಯವನ್ನ ಕಂಪನಿ ಮಾಡ್ತಾ ಇತ್ತು. ಇನ್ನು ಮುಂದೆ ವಾಟ್ಸಪ್ ಬಳಕೆದಾರರಿಗೂ ಕೂಡ ಹಣ ಗಳಿಸುವ ಅವಕಾಶವನ್ನ ಈ ಮೂಲಕ ಕಂಪನಿ ನೀಡ್ತಾ ಇದೆ. ಈ ಫೀಚರ್ ಯಾವಾಗ ಜಾರಿಯಾಗತ್ತೆ? ಈ ತಕ್ಷಣ ಎಲ್ರಿಗೂ ಲಭ್ಯವಾಗೋದಿಲ್ಲ. ಯಾಕಂತಂದ್ರೆ ಕೆಲ ದೇಶಗಳಲ್ಲಿ ಮಾತ್ರ ಈಗ ಈ ಫೀಚರ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಬಿಸ್ನೆಸ್ ಅಕೌಂಟ್ಸ್ ಮತ್ತು ದೊಡ್ಡ ಚಾನೆಲ್ಗಳಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತೆ. ನಂತರ ಹಂತ ಹಂತವಾಗಿ ಎಲ್ಲಾ ಬಳಕೆದಾರರಿಗೆ ವಿಸ್ತರಣೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಈಗಾಗ್ಲೇ ಯಾವ ಒಂದಿಷ್ಟು ಚಾನೆಲ್ಗಳು ಅಥವಾ ಒಂದಿಷ್ಟು ಸಂಸ್ಥೆಗಳು ಅಥವಾ ಬಿಸ್ನೆಸ್ ಅಕೌಂಟ್ಸ್ಗಳು ಅಥವಾ ವೈಯಕ್ತಿಕವಾಗಿ ಒಂದಿಷ್ಟು ಜನ ಚಾನೆಲ್ಗಳನ್ನ ಇಲ್ಲಿಯವರೆಗೆ ಯಾರ್ಯಾರು ನಡೆಸ್ಕೊಂಡ್ ಬಂದಿದ್ದಾರೋ ಅವರಿಗೆ ಮೊದಲ ಆದ್ಯತೆಯನ್ನ ಕಂಪನಿ ನೀಡುತ್ತೆ. ತದನಂತರ ಎಲ್ಲರಿಗೂ ಕೂಡ ಹಂತ ಹಂತವಾಗಿ ಬಳಕೆ ಮಾಡೋರು ಪ್ರತಿಯೊಬ್ಬರು ಕೂಡ ಹಣ ಗಳಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಇನ್ನು ಈ ಅಪ್ಡೇಟ್ ಮೂಲಕ ವಾಟ್ಸಪ್ ತನ್ನ ಮೂಲ ಸ್ವರೂಪದಿಂದ ಹೊರಬರುತ್ತಿದೆ. ಹೌದು, ಇದುವರೆಗೆ ಕೇವಲ ಮೆಸೇಜಿಂಗ್ ಆಪ್ ಆಗಿದ್ದ ವಾಟ್ಸಪ್ ಇನ್ನು ಮುಂದೆ ಕಂಟೆಂಟ್ ಪ್ಲಸ್ ಆದಾಯ ಪ್ಲಾಟ್ಫಾರ್ಮ್ ಆಗಲಿದೆ. ಇದು ಇನ್ನು ಮುಂದೆ ಯೂಟ್ಯೂಬ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮುಂತಾದ ಪ್ಲಾಟ್ಫಾರ್ಮ್ಗಳಿಗೆ ನೇರ ಸ್ಪರ್ಧೆ ನೀಡುವ ಸಾಧ್ಯತೆ ಇದೆ. ವಾಟ್ಸಪ್ ಹೊಸ ಮಾನಿಟೈಸೇಷನ್ ಫೀಚರ್ ಮೂಲಕ ಕ್ರಿಯೇಟರ್ಗಳಿಗೆ ನೇರ ಆದಾಯವನ್ನ ಮಾಡಿಕೊಳ್ಳುವ ಅವಕಾಶ, ಬಳಕೆದಾರರಿಗೆ ಪ್ರೀಮಿಯರ್ ಕಂಟೆಂಟ್ ಅನ್ನ ನೀಡುವ ಅವಕಾಶ, ಕಂಪನಿಗೆ ಹೊಸ ಬಿಸ್ನೆಸ್ ಮಾದರಿಯನ್ನ ತೋರಿಸಿಕೊಟ್ಟಿದೆ. ಈ ಮೂರು ಅಂಶಗಳನ್ನ ಒಂದೇ ವೇದಿಕೆಯಲ್ಲಿ ಒದಗಿಸಲು ವಾಟ್ಸಪ್ ತಂಡ ಈಗ ಮುಂದಾಗಿದೆ. ಡಿಜಿಟಲ್ ಜಗತ್ತಿನಲ್ಲಿ ಕಂಟೆಂಟೇ ರಾಜ ಎಂದು ಹೇಳುವ ಕಾಲದಲ್ಲಿ ವಾಟ್ಸಪ್ ಕೂಡ ತನ್ನ ಪಾತ್ರವನ್ನ ವಿಸ್ತರಿಸುತ್ತಿದೆ. ಚಾಟ್ ಅಪ್ಲಿಕೇಶನ್ ನಿಂದ ಆದಾಯದ ವೇದಿಕೆಗೆ ಬದಲಾಗುತ್ತಿರುವ ಈ ಬದಲಾವಣೆ ಭವಿಷ್ಯದಲ್ಲಿ ಸೋಷಿಯಲ್ ಮೀಡಿಯಾ ಉಪಯೋಗಿಸುವ ವಿಧಾನವನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ವಾಟ್ಸಪ್ ಈಗ ಸಿಂಪಲ್ ಚಾಟಿಂಗ್ ಆಪ್ ಅಲ್ಲ, ಅದು ಒಂದು ಅರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿ ಮಾರ್ಪಡುತ್ತಿದೆ. ಇದು ಕ್ರಿಯೇಟರ್ಸ್ಗೆ ದೊಡ್ಡ ಅವಕಾಶವ ಅಥವಾ ಯೂಸರ್ಸ್ಗೆ ಇದು ಹೊಸ ಖರ್ಚಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಾನು ಶಮ್ಮಿ ಶೆಟ್ಟಿ. ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.